ಹೇಳಿದ್ರು. ಏನಾಯ್ತು ಮೊನ್ನೆ ನ್ಯಾಯಾಧೀಶರು? ಅಷ್ಟೇ. ಒಂದು ವೇಳೆ ಅದು ಸಾಬೀತಾದ್ರೆ ಎರಡು ಕಡೆಯಿಂದನೂ ತಪ್ಪು ನಡೆದಿದೆ. ಪ್ರಜ್ವಲ್ ರೇವಣ್ಣವ್ರದ್ದು ಒಬ್ರದ್ದೇ ತಪ್ಪು ನಡೆದಿಲ್ಲ ನನ್ನ ಪ್ರಕಾರ. ನಾನು ಒಂದು ಹೆಣ್ಣಾಗಿ ಹೇಳ್ತಿದ್ದೀನಿ, ನಾನು ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದು ಎಲ್ಲ ಆಗೋದು. ಆಯಿತಾ? ನೀವು ಏನಾದರೂ ನನ್ನ ಕಡೆಯಿಂದ ನಾನು ಹಿಂದೆ ಬಂದರೆ ಯಾಕೆ ತಪ್ಪಾಗುತ್ತೆ? ಆಬ್ವಿಯಸ್ಲಿ ರೈಟ್. ಯಾಕೆ ತಪ್ಪಾಗುತ್ತೆ? ನಾನೊಂದು ಸ್ಟೆಪ್ ಇಟ್ಟಾಗಲೇ ಅದು ತಪ್ಪು ನಡೆಯೋದು. ಅಲ್ಲಿ ನಮಗೆ ತಿಳಿದಿರೋ ಪ್ರಕಾರ, ನಮಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಅವ್ರೇನು ಕಿಡ್ನಾಪ್ ಮಾಡ್ಕೊಂಡು ಹೋಗಿಲ್ಲ ಅಲ್ವಾ? ಹಾಂ, ಥ್ಯಾಂಕ್ ಯು ಮೇಡಮ್ ಅವರೇ, ನಮಸ್ಕಾರ ಕಣ್ರಿ. ಅವ್ರ ಹತ್ರನೇ ಹೋಗಿ ಅಂದರೆ ನಿಮ್ಮ ಹತ್ರ ಏನೋ ನೀವು ಓಟ್ ಹಾಕಿಲ್ವಾ? ಹೆಸರು ನಿಮ್ಮ ಹೆಸರೇನು ಹೇಳ್ರಿ? ಪೂಜಾ ಅಂತ. ಪೂಜಾ ಅವರೇ, ನೀವು ಪೂಜೆ ಮಾಡಬೇಡಿ, ಇಲ್ಲಿ ಕೇಳಿ ಚೆನ್ನಾಗಿ ಮಲ್ಲಿಗೆ ಹೂ ಕೊಡ್ತಿದ್ದೀರಿ. ಯಾರು ಗೆಲ್ಬೋದು ಆಸರಲ್ಲಿ? ಬತ್ತೀನಿ, ಅಲ್ಲಿ ಹೋಯ್ತೀನಿ ಎಲ್ಲರ ತಕ್ಕೂ ನಮಗೂ ಬೇಕು ಕಾಣಂತ ಎಲ್ಲರದು. ಹಾಂ ಹೇಳ್ರಿ, ಯಾರು ಗೆಲ್ಬೋದು? ಬಿಜೆಪಿ ಬರ್ಬೋದು ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀರಿ. ಅಲ್ಲಿ ನೋಡಿದ್ರೆ ಕತೆ ಕಾಂಡನ ಮಾಡ್ಕೊಂಡು ಕೂತ್ಕೊಂಡ ಬಾವು ಮಕ್ಕಳು. ಏನಂದ್ರಿ ಅವ್ರು ಕೂಡ್ಲಿಗೆ ಕೂಡ್ಲು ಪ್ರಜ್ವಲ್ ರೇವಣ್ಣ? ನನ್ಗೆ ಗೊತ್ತಿಲ್ಲ ಸರ್, ಅದೆಲ್ಲ ಗೊತ್ತಿಲ್ವಾ? ನ್ಯೂಸ್ ನೋಡಿಲ್ವಾ? ಇಲ್ಲ. ಯಾವುದು ನೋಡೋದು? ಸೀರಿಯಲ್ ಯಾವುದು? ನಾನು ಯಾವ್ದು ನೋಡಲ್ಲ. ಓಕೆ ಹಾಂ ಅಮ್ಮ ಬವ್ವ ಇಲ್ಲಿ ಬಾಯಿ ನಾ ಹೇಳ್ಕೊಟ್ಟನು. ಈ ಬಾಯಿ ಹೆಸ್ರಿಗೆ ನಾ ಕೇಳ್ದಂಗೆ ಹೇಳು. ನೀವು ಏನು ಹೆಸರು ನಿಮ್ಮದು? ಚಂದ್ರಮ್ಮ. ಯಾರು ಗೆಲ್ಬೋದು ಹಾಸನಹಳ್ಳಿ? ಕಾಂಗ್ರೆಸ್ಸು? ಯಾಕೆ ದುಡ್ಡು ಕೊಟ್ಟಾರಲ್ಲ ಎಲ್ಲರಿಗೂ. 2000 ಗ್ಯಾರಂಟಿ ಫಿಕ್ಸು. ಹಂಗೆ. ಇವು ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಪ್ಪ ಗೊತ್ತಿಲ್ಲ. ಅವ್ರ ಕತೆ ಏನು? ಯಾರಿಗೆ ಗೊತ್ತಿಲ್ವಾ? ಏನು ಕೇಳಿಲ್ವಾ? ಕೇಳಿ ಏನು ಮಾಡಕ್ಕೆ ಕೇಳಿ. ಯಾರು ತಪ್ಪು? ಅವಂದೇ ತಪ್ಪು, ಇನ್ಯಾರು ತಪ್ಪು? ಇಲ್ಲ. ಮತ್ತೇನು ಎರಡು ಕೈ ಸೇರಿ ಚಪ್ಪಳೆ ತಾನೆ? ಓ, ಈಗ ನೀನು ತಪ್ಪು ಮಾಡಿ ನಿಂದು ಅಂತಾರ, ಯಾರು ಅಂತಾರೆ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ತಪ್ಪು ಮಾಡ್ಬೇಕಾದ್ರೆ ಎರಡು ಕೈ ಸೇರಿರ್ತಾನೆ ಚಪ್ಪಳೆ ಅವು. ಅಯೋಗ್ಯ ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ರ ಕಪಾಲ್ ತಟ್ಟಿದ್ರೆ 2 ಜನ ಹೆಂಗಸರು, ಅವನು ಬುದ್ಧಿ ಕಲಿಯೋನು ಇಲ್ವಾ? ಅವ್ರು ತೊಟ್ಲಿಲ್ಲ, ಅವ್ನು ಕಲೀಲಿಲ್ಲ. ತಡ್ತಾ ಇದ್ದಿದ್ದು ಅವ್ರು ತಪ್ಪಲ್ವೇ? ತಪ್ಪು. ಮತ್ತೆ ಹಂಗಾರೆ ಅವ್ರದ್ದು ತಪ್ಪೇ? ಹಂಗಂತೀರಿ? ಇನ್ನೇನು ಹೇಳೋಣ? ಇನ್ನೇನು ಹೇಳೋಣ? ಏನು ಹೇಳ್ತೀರಲ್ವಾ? ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತ. ಯಾರು ಗೆಲ್ಬೋದು? ಯಾರು ಗೆಲ್ತಾರೆ ಅಂತ ಭರವಸೆ ಕೊಡೋಕ್ಕಾಗಲ್ಲ ಜನದ ಮುಖಾಂತರ. ಒಟ್ಟಿಗೆ ನಮ್ಮ ಮನಸ್ಸಿಗೆ ಇರೋದು ಎರಡು ಕಡೆಯಲ್ಲೂ ಗೆಲ್ಲಿಬೇಕಾದ್ರೆ ನಾವು ಬೇಜಾರು ಮಾಡ್ಕೊಳಲ್ಲ, ಒಟ್ಟಿಗೆ ಅನುಕೂಲ ಮಾಡಲಿ ಅಷ್ಟೇ. ಈಗ ಈ ಕಳಂಕ ಎಲ್ಲ ಕೇಳ್ತೀವಿ, ಕತೆಗಳೆಲ್ಲ ಕೇಳ್ತೀವಿ. ನಾವು ಮಾತಾಡೋ ಅಂಥದ್ದಿಲ್ಲ, ಇಬ್ಬರದು ತಪ್ಪಿರುತ್ತೆ. ಮಹಿಳೆಯರು ಸಹಾಯ ಕೇಳಿದರೆ ಸಹಾಯ ಮಾಡಿದ್ದಾನೆ, ಸಹಾಯ ತಕ್ಕಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಹೌದು, ಇಬ್ಬರಿಗೂ ಬೇಡವಾಗಿತ್ತು ಅಂತೀರಿ? ಹೌದು, ಇಬ್ಬರಿಗೂ ಬೇಡವಾದ ಕೆಲಸ. ಮಂತಾನಕ್ಕೆ ಇವಾಗ ಅವನಿಗೆ ಮಾತ್ರ ಕಳಂಕ ಬಂದಿಲ್ಲ, ಹೆಣ್ಮಕ್ಳಿಗೂ ಕಳಂಕ ಬಂದಿದೆ. ಹೌದು, 2 ಮನೆಗೂ ಕಳಂಕ ಬಂದಿದೆ. ಈ ವಿಚಾರದಲ್ಲಿ ನೀವೇನಂತೀರಾ? ನಾನು ಹೇಳೋದೇನು ಗೊತ್ತಾ, ಒಬ್ಳು ಮಾಡೋ ಕೆಲಸವ ಇಡೀ ಕರ್ನಾಟಕಕ್ಕೆ ತಿದ್ದೇವಳಲ್ಲ, ಅವಳಿಗೆ ಫಸ್ಟ್ ಕೊಲೆ ಮಾಡಬೇಕು. ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಮ್ಮ ನೀವು? ಒಳ್ಳೆ ಮಾತಲ್ಲಿ ಆ ಥರ ಮಾಡೋರಿಗೆಲ್ಲ, ಆಸೆ ಪಟ್ಟು ಹೋಗೋರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳ್ಬೇಕು? ಅವ್ರು ಬೆಂಕಿ ಸುಟ್ಟು ಹಾಕ್ಬೇಕು. ದುಡ್ದು ತಿನ್ಬೇಕು ಅಂತೀರಾ? ಈಗ ನನಗೆ ಗಂಡಿಲ್ಲ, ಮಕ್ಳಿಲ್ಲ, ತ್ಯಾಗ ಮಾಡ್ತೀನಿ. ಬೆಳಗಿಂದ 2 ಹೂ ಕಟ್ತೀನಿ, ಸುತ್ತೆಲ್ಲ ತಿರ್ಗಾಡ್ತೀನಿ. ನಾನು ಒಂದು ತಾಯಿ ಸಾಕೊಂಡಿದ್ದೀನಿ, ಅದಕ್ಕೆ ಅನ್ನಕ್ಕೆ ಬೇಡವಾ? ಕಳ್ತನ ಮಾಡ್ಲಾ? ಅಲ್ಲ, ಯಾಕೆ ಬೇಕಿತ್ತು ಇವೆಲ್ಲ ಬೇಕಿತ್ತಾ? ಅವನು ಇಸಿಂತಾಗ ಒಳ್ಳೆನು ಅನ್ಸ್ಕೊಂಡಿದ್ದ ತಾನೆ. ಇವತ್ತು ಆ ಕೆಲಸ ಅವ್ನು ಮಾಡುವಂತ ಹೇಳಿದ್ರ? ನೀವು ಎಲ್ಲ ಗಂಡು ಮಕ್ಳು ತಾನೆ, ನೀವು ಎಲ್ಲ ಹೆಣ್ಮಕ್ಳು ಹಂಗೆ ಕೆಣಕೆ ಹೋದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ಕಳಿಸ್ತಾರೆ. ಅದೇ ರೂಲ್ಸ್ ಇರೋದು. ಹೋಗ್ಬರಿ. ಆಯ್ತು, ಓಕೆ. ಸಮಾಧಾನ ಹುಡುಗರ. ಬಾಯ್ಸ್ ಈಸ್ ಬಾಯ್ಸ್. ಎಂತ ಒಂದು ನಿಮಿಷ ಏನು ಒಳ್ಳೆ, ಎಷ್ಟು ಚಂದ, ಒಳ್ಳೆ ಸೀದಾ ಆಫ್ರಿಕಾದಿಂದ ಇಳಿದು ಬಂದಂಗೆ ಇದೆಯಾ ಕಣಪ್ಪ ನೀನು. ಏನು ಹೆಸರು? ಇಳಬಾರ್ದು. ಏನು ಹೆಸರು? ಬಾಯ್ಲೆ ಹೆಸರೇನ? ನಾನು ಮಾತಾಡಿಸ್ತೇನೆ. ಜೀವನು. ಎಷ್ಟು ಏಜು? 26.
26 ಏಜು ಬಿಟ್ರೆ ಎರಡೆರಡು ಮಕ್ಳು ಆಯ್ತವೆ ಇವ್ ಮಾತಾಡೋಕೆ ಎದುರುಕತಿಯಲ್ಲ ಜನಗಳ ಕೈಲಿ ಮಾತಾಡ್ಲೇಬೇಕು ತಾನೆ ಆಟ ಓಡಿಸುವಾಗ ಮತ್ತೆ ಮಾತಾಡ್ಬೇಕು ಇದು ಹೆಂಗೆ ಕಂಡೋದು ನಿಂಗೆ ಹೇಳಪ್ಪ ಹಾಸನಲ್ಲಿ ಯಾರು ಗೆಲ್ಬೋದು ನನಗೆ ಗೊತ್ತಿಲ್ಲ ಸಾಹೇಬ್ರೆ, ನಾನು ಗೊತ್ತಿಲ್ಲ ಬಾರೇಲೆ ಇನ್ನೇನು ಗೊತ್ತು ನಿಂಗೆ ಈ ಪೆಂಡ್ರೈವ್ ಕತೆ ಗೊತ್ತಾ ಪೆಂಡ್ರೈವ್ ಕತೆ ನಮಗೇನು ಗೊತ್ತಿಲ್ಲ, ನಮಗೇನು ಮಾತಾಡಕ್ಕೆ ಬರಲ್ಲ. ಅವ್ನು ಮಾತಾಡ್ತಾ ನೋಡಿ, ಮಾತಾಡಕ್ ಬರಲ್ಲ ಮಾತಾಡಕ್ಕೆ ಬರಲ್ಲ. ನಿಜ ಹೇಳು ಗೊತ್ತಿಲ್ಲ ಸರ್ ನನಗೆ. ಆಯ್ತು ಯಾರು ಗೆಲ್ಬೋದಪ್ಪ BJP ಕಾಂಗ್ರೆಸ್ಸು ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ಹೇಳಪ್ಪ ಹೋಗ್ಲಿ. ಯಾರು ಗೆಲ್ಲಿ ಬಿಡಿ ಸರ್ ನಮಗೆ.